ಹೆಲೋ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆ ಲಿಂಕ್ನ ಕ್ಲಿಕ್ ಮಾಡಿ ಇಷ್ಟು ದೂರ ಬಂದಿರೋದು ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಇದು ನಿಮ್ಮ ಜೀವನದಲ್ಲಿ ನೀವು ಏನೋ ಸೀರಿಯಸ್ ಆಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದು ತೋರಿಸುತ್ತೆ. ಸೊ ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ನಾನು ಈ ವಿಡಿಯೋದಲ್ಲಿ ಏನೇನು ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ಒಂದು ಬಂದುಬಿಟ್ಟು ನಿಮಗೆ ಹೈ ಪೇಯಿಂಗ್ ಸ್ಕಿಲ್ಸ್ ಅಂದರೆ ನೀವು ದುಡ್ಡು ಮಾಡೋವಂಥ ಸ್ಕಿಲ್ಸ್ ಏನು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಈ ಪ್ಲ್ಯಾಟ್ಫಾರ್ಮಿಂದ ನೀವು ಹೇಗೆ ದುಡಿಬೋದು, ಮತ್ತು ಬಿಸ್ ಗುರುಕುಲ್ನ ಬೆನಿಫಿಟ್ಸ್ ಏನು, ಕೋರ್ಸಸ್ ಏನು, ಕಮಿಷನ್ ಏನು, ಮತ್ತು ಹಲವಾರು ಕ್ವೆಶನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ಸಿಂಧು ಅಂತ ಹೇಳಿ. ನಾನು ಇದಕ್ಕಿಂತ ಮುಂಚೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ UDID DEO ಆಗಿ ವರ್ಕ್ ಮಾಡ್ತಾ ಇದ್ದೆ. ನಾನು ನನ್ನ 6 ತಿಂಗಳ ಮಗುನ ಬಿಟ್ಬಿಟ್ಟು ಆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸ್ವಲ್ಪ ದಿನಗಳಾದಮೇಲೆ ಮನೆಯಲ್ಲಿ ಮಗುನ ನೋಡ್ಕೊಳ್ಳೋಕೆ ಯಾರು ಇಲ್ದಿರೋ ಕಾರಣ ಮಗುನ ಪ್ಲೇ ಸ್ಕೂಲಲ್ಲಿ ಬಿಡೋಕ್ಕೆ ಇಷ್ಟ ಇಲ್ಲದ್ರೆ ನಾನು ಏನು ಮಾಡಿದೆ, ಕೆಲಸ ಬಿಟ್ಟೆ. ಸೊ ಕೆಲಸಕ್ಕಿಂತ ಮಗುನೇ ಹೆಚ್ಚು ಅನ್ನೋ ಮೈಂಡ್ಸೆಟ್ಟಲ್ಲಿ ಇತ್ತು ಅವಾಗ. ಆಮೇಲೆ ಮತ್ತೆ ಮನೇಲಿ ಒಬ್ಬರೇ ದುಡಿದ್ರೆ ಆಗಲ್ಲ ಅಂತ ಹೇಳಿ ಮತ್ತೆ ನಾನು ಆನ್ಲೈನ್ ಕೆಲಸ ವರ್ಕ್ ಫ್ರಮ್ ಹೋಮ್ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ನನಗೆ ಸಿಕ್ಕಿದಂಥ ಇದು ವಂಡರ್ಫುಲ್ ಆಪರ್ಚುನಿಟಿ ಬಿಸ್ ಗುರುಕುಲ್. ನಂತರನೇ ಪ್ರತಿಯೊಬ್ಬ ಹೌಸ್ ವೈಫ್ಗೆ ಇದು ಯೂಸ್ ಆಗಲಿ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನಾನು ಈ ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಸ್, ಎಲ್ರಿಗೂ ನನ್ನ ಲೈಫ್ ಚೇಂಜ್ ಮಾಡಿದಂಥ ಬಿಸ್ ಗುರುಕುಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಸ್ವಾಗತ. ಸೊ ಏನಪ್ಪ ಬಿಸ್ ಗುರುಕುಲ್ ಅಂದರೆ, ಇದೊಂದು ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಆಲ್ರೆಡಿ ಹೇಳ್ದಂಗೆ ಇದು ಬಂದ್ಬಿಟ್ಟು ಆಂಟರ್ಪ್ರಿನರ್ಶಿಪ್ ಅಂದರೆ ಒಂದು ಬಿಸ್ನೆಸ್ ಮಾಡುವಂತಹ ಮೈಂಡ್ಸೆಟ್ಟು ಮತ್ತು ಅದರ ರಿಲೇಟೆಡ್ ಕೋರ್ಸಸ್ಸು. ಒಂದು ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂಥ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಪ್ರತಿಯೊಂದು ಈ ಥರ ಒಂದು ಹೈ ಪೇಯಿಂಗ್ 26 ಹೈ ಪೇಯಿಂಗ್ ಸ್ಕಿಲ್ಸ್ಗಳನ್ನ ನಿಮಗೆ ಇಲ್ಲಿ ಬಿಸ್ ಗುರುಕುಲಲ್ಲಿ ಹೇಳ್ಕೊಡ್ತಾರೆ. ಮತ್ತು ಬಿಸ್ ಗುರುಕುಲ್ ಬಂದ್ಬಿಟ್ಟು ಒಂದು MCA ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್. MCA ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಹೇಳಿ. ಇದರಲ್ಲಿ ನೀವು ಸರ್ಟಿಫಿಕೇಟ್ ಇದೆ, ಪಾಸ್ ಮಾಡಿ ಕಂಪ್ಲೀಟಾಗಿ ನೀಟಾಗಿ ನೋಡಿ. ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಮತ್ತು ಇಲ್ಲಿ ಬರುವಂಥ ಪ್ರತಿಯೊಂದು ಇನ್ಕಮ್ಗೆ ಟ್ಯಾಕ್ಸ್ ಕೂಡ ಕಟ್ ಆಗುತ್ತೆ. ಸೊ ಈ ಕಂಪ್ನಿ ಬಂದ್ಬಿಟ್ಟು ಸ್ಟಾರ್ಟ್ ಆಗಿರೋದು 2020ರಲ್ಲಿ. 4 ವರ್ಷದಲ್ಲಿ ಬಹಳ ಮ್ಯಾಸಿವ್ ಗ್ರೋತ್ನ ಕಂಡಿದೆ, ಬಹಳ ಬೆಳವಣಿಗೆ ಕಂಡಿದೆ ಈ ಪ್ಲ್ಯಾಟ್ಫಾರ್ಮು. ಸೊ ದಯವಿಟ್ಟು ಪಾಸ್ ಮಾಡಿ ಸರ್ಟಿಫಿಕೇಟ್ನ ಇನ್ನೊಂದ್ಸಲ ಕ್ಲೀನಾಗಿ ನೋಡಿ. ಕಾಣ್ತಾ ಇರೋ ಫೋಟೋಸ್ ಬಂದ್ಬಿಟ್ಟು ಬಿಸ್ ಗುರುಕುಲ್ನ ನ್ಯೂ ಡೆಲ್ಲಿಯಲ್ಲಿ ಲೊಕೇಟ್ ಆಗಿರೋ ಆಫೀಸು. ಅದರ ಹೆಡ್ ಆಫೀಸು ಬಂದ್ಬಿಟ್ಟು ನ್ಯೂ ಡೆಲ್ಲಿಯಲ್ಲಿ ಇದೆ. ಇನ್ನು ಬೇರೆ ಎಲ್ಲೂ ಇದರ ಆಫೀಸು ಸದ್ಯಕ್ಕೆ ಇಲ್ಲ. ನೀವು ಅಫಿಷಿಯಲ್ ಆಗಿ ಬಿಸ್ ಗುರುಕುಲ್ ಮೆಂಬರ್ ಆದಮೇಲೆ ನಿಮಗೆ ಬಿಸ್ ಗುರುಕುಲ್ನ ಪ್ರತಿಯೊಂದು ಪೇಜ್ ನಿಮಗೆ ಆನ್ಲೈನ್ ಸಿಗುತ್ತೆ. ಸೊ ಅವ್ರ ಆಫೀಸಲ್ಲಿರೋದು, ಅವರ CEO ಪ್ರತಿಯೊಬ್ಬರು ನಿಮಗೆ ಆನ್ಲೈನ್ ಸಿಗ್ತಾರೆ. ಬಿಟ್ಟು ರೋಹಿತ್ ಶರ್ಮಾ ಸರ್ ಅಂತ ಹೇಳಿ ಫೌಂಡರ್ ಆಫ್ ಬಿಸ್ ಗುರುಕುಲ್. ಇವ್ರ ಜೊತೆ ರಿತೇಶ್ ತಿವಾರಿ ಅಂತ ಇನ್ನೊಬ್ರು ಫೌಂಡರು. ಇವ್ರು ಬಂದ್ಬಿಟ್ಟು ಉದ್ಯೋಗ ರತ್ನ ಅವಾರ್ಡ್ ಕೂಡ ತಗೊಂಡಿದ್ದಾರೆ. ಯಂಗೆಸ್ಟ್ CEO ಟು ರಿಸೀವ್ ಉದ್ಯೋಗ ರತ್ನ ಅವಾರ್ಡ್. ತುಂಬ ಒಂದು ಹೆಮ್ಮೆಯಾದಂಥ ವಿಷಯ. ಇದರ ಮೀಡಿಯಾ ಪ್ರೆಸೆನ್ಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಪಾಸ್ ಮಾಡಿ ನೋಡಿದ್ರೆ ಈ ಮೀಡಿಯಾದವರೆಲ್ಲ ಇವ್ರನ್ನ ಕವರ್ ಮಾಡಿದ್ದಾರೆ. ನೀವು ಇನ್ನೂ ಬೇಕಾದರೆ ಗೂಗಲಲ್ಲಿ ಹೋಗಿ ಬಿಸ್ ಗುರುಕುಲ್ ಬಗ್ಗೆ ಸರ್ಚ್ ಮಾಡ್ಬೋದು, ಇದರ ನ್ಯೂಸ್ ಬಗ್ಗೆ ನೀವು ಸರ್ಚ್ ಮಾಡ್ಬೋದು. ಆದರೆ ಇವಾಗ ನೀವು ಬಿಸ್ ಗುರುಕುಲಲ್ಲಿ ನಾನು ಪ್ರಮೋಷನ್ ಮಾಡಬೇಕಾ, ಪ್ರಮೋಷನ್ ಮಾಡಿನೇ ನಾನು ಅರ್ನ್ ಮಾಡೋಕ್ಕಾಗುತ್ತಾ ಅಂತ ಇರೋ ಕನ್ಫ್ಯೂಷನ್ಗೆ ಒಂದು ನಿಮಗೆ ಫಸ್ಟ್ ಹೇಳಿಬಿಡ್ತೀನಿ. ಇಲ್ಲಿ ನೀವು 2 ಥರ ಇನ್ಕಮ್ ಮಾಡ್ಬೋದು. ಒಂದು ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿ ಇವಾಗ ನಾನು ಮಾಡ್ತಿರೋ ರೀತಿ. ಒಂದು ಪ್ರಮೋಷನ್ ಮಾಡಿ ಇದರಲ್ಲಿರೋ ಕೋರ್ಸಸ್ಸು ಬೇಕಾಗಿರೋ ಅವಶ್ಯಕತೆ ಇರೋರಿಗೆ ನೀವು ಪ್ರಮೋಷನ್ ಮಾಡಿ ಅದನ್ನ ಮುಖಾಂತರ ನಿಮ್ಮ ಮುಖಾಂತರ ಏನಾದರೂ ಅವರು ಕೋರ್ಸನ್ನು ತಗೊಂಡ್ರೆ ನಿಮ್ಮ ಕೂಪನ್ ಕೋಡ್ನ ಅವ್ರು ತೊಗೊಂಡು ಲಾಗಿನ್ ಆದರೆ ನಿಮಗೆ ಕಮಿಷನ್ ಅನ್ನೋದು ಬರುತ್ತೆ, ಅವ್ರಿಗೆ ಕೋರ್ಸ್ ಅನ್ನೋದು ಹೋಗುತ್ತೆ. ಇದು ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗು. ಇನ್ನು ಆಪ್ಷನ್ ನಂಬರ್ 2 ಏನಂದರೆ ಫ್ರೀಲಾನ್ಸಿಂಗ್. ಫ್ರೀಲಾನ್ಸಿಂಗ್ ಬಂದ್ಬಿಟ್ಟು ಅದಕ್ಕೂ ಪ್ರಮೋಷನ್ಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಇಲ್ಲಿರುವಂತಹ ಹೈ ಪೇಯಿಂಗ್ ಸ್ಕಿಲ್ಸ್, ಎಜುಕೇಷನ್ ಏನಿದೆ ಇದನ್ನು ನೀವು ಓದ್ಕೊಂಡು ಸರ್ಟಿಫಿಕೇಟ್ ತೊಗೊಂಡು ಒಂದು ಫ್ರೀಲಾನ್ಸಿಂಗ್ ವೆಬ್ಸೈಟಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಿ, ನಿಮ್ಮ ಪ್ರೊಫೈಲ್ನ ಅಪ್ಲೋಡ್ ಮಾಡಿ, ನೀವು ಮಾಡುವಂಥ ಕೆಲಸನ ಮಾಡಿ ಅದಕ್ಕೆ ನೀವು ಫೀಸ್ನ ಒಂದು ಚಾರ್ಜ್ ಮಾಡ್ಬೋದು. ಇದಕ್ಕೆ ನಿಮಗೆ ಯಾವುದೇ ಥರ ಡಿಗ್ರಿ ಯಾವುದ್ರದ್ದು ಅವಶ್ಯಕತೆ ಇಲ್ಲ, ಎಜುಕೇಷನ್ ಕ್ವಾಲಿಫಿಕೇಷನ್ನೇ ಬೇಡ. ಜಸ್ಟ್ ಸೋನ್ಲಿ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿ ಮಾತ್ರ ನಿಮಗೆ ಈ ಫ್ರೀಲಾನ್ಸಿಂಗ್ ಆರಾಮಾಗಿ ಮಾಡ್ಬೋದು. ಇನ್ನು ಬಿಸ್ ಗುರುಕುಲಲ್ಲಿ ಪ್ರೊವೈಡ್ ಮಾಡುವಂತಹ ಎಜುಕೇಷನ್ ಏನಪ್ಪ ಕೋರ್ಸು ಅಂತ ಹೇಳಿದ್ರೆ, ಇಲ್ಲಿ ಬಂದ್ಬಿಟ್ಟು 5 ಆಂಟರ್ಪ್ರಿನರ್ಶಿಪ್ ಬಂಡಲ್ ಸಿಗುತ್ತೆ ನಿಮಗೆ. ಒಂದು ಬಂದ್ಬಿಟ್ಟು ಮಾರ್ಕೆಟಿಂಗ್ ಮಾಸ್ಟರಿ ಅಂತ, ಇನ್ನೊಂದು ಬ್ರ್ಯಾಂಡಿಂಗ್ ಮಾಸ್ಟರಿ, 3ನೇದು ಟ್ರಾಫಿಕ್ ಮಾಸ್ಟರಿ, ಆಮೇಲೆ ಇನ್ಫ್ಲುಯೆನ್ಸ್ ಮಾಸ್ಟರಿ, ಫೈನಲ್ ಆಗಿ ಬಂದು ನಾವು ಫೈನಾನ್ಸ್ ಮಾಸ್ಟರಿ ಅಂತ ಹೇಳಿ. ಇದರ ಡೀಟೇಲ್ಸ್ನ ನಾನು ಮುಂದೆ ಇದ್ರ ಕಂಪ್ಲೀಟಾಗಿ ಏನೇನು ಬೇರೆ ಕೋರ್ಸ್ ಬರುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ. ಇದಾದಮೇಲೆ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟರಿಯಲ್ಲಿ ಡಿಫ್ರೆಂಟ್ ಸಿಗುವಂತಹ ಕೋರ್ಸಸ್ ಏನಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ವಿಡಿಯೋ ಸೂಪರ್ ಸ್ಟಾರ್, ಮಿಲಿಯನರ್ ಸಕ್ಸಸ್
ಬ್ಲೂ ಪ್ರಿಂಟ್, ಪ್ರತಿಯೊಂದು ಕೋರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಒಂದೊಂದು ಕೋರ್ಸ್ಗೆ ಅರ್ಧ ಗಂಟೆ ಬೇಕಾಗುತ್ತೆ. ಸೊ ನೀವು ಪಾಸ್ ಮಾಡಿ ಲಿಸ್ಟ್ನ ನೋಡ್ಕೊಳ್ಳಿ, ನಿಮಗೆ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬಿಡುತ್ತೆ. ಆಮೇಲೆ ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ಸ್ವಲ್ಪ ಇದಕ್ಕಿಂತ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ನಿಮಗೆ ಪ್ರತಿಯೊಂದು ಕೋರ್ಸಸ್ ಸಿಗುತ್ತೆ. ಈಗ ಫೇಸ್ಬುಕ್ಕು, ಯೂಟ್ಯೂಬ್, ಗೂಗಲ್ ಆಡ್ಸ್, ಎಕ್ಸೆಲ್ ಮಾಸ್ಟರಿ, ಹಾಗೆ ನಿಮಗೆ ಇನ್ಸ್ಟಾಗ್ರಾಮ್ ಇಂಟರ್ಮೀಡಿಯೇಟ್, ಇಮೇಲ್ ಮಾರ್ಕೆಟಿಂಗ್, ಲಿಂಕ್ಡ್ಇನ್, ಈ ಥರದ್ದು ಒಂದು ಇಂಟರ್ಮೀಡಿಯೇಟ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಆಮೇಲೆ ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟರಿ ಆದಮೇಲೆ ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟರಿ, ಇದು ಬಂದುಬಿಟ್ಟು ಅಡ್ವಾನ್ಸ್ಡ್ ಸಿಗುತ್ತೆ ಪ್ರತಿಯೊಂದು ಕೋರ್ಸಸ್. ಇಲ್ಲಿ ಬಂದುಬಿಟ್ಟು ಪಬ್ಲಿಕ್ ಸ್ಪೀಕಿಂಗ್, ಮಾಸ್ಟರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್, ಕಾಪಿ ರೈಟಿಂಗ್ ಆ್ಯಂಡ್ ಕಂಟೆಂಟ್ ರೈಟಿಂಗ್ ತುಂಬ ಟ್ರೆಂಡಿಂಗ್ ಮತ್ತು ಬಹಳ ಡಿಮ್ಯಾಂಡಲ್ಲಿ ಇರುವಂತಹ ಸ್ಕಿಲ್ಸ್. ಪಾಡ್ಕಾಸ್ಟ್ ಮಾಸ್ಟರಿ, ನೋಡಿರ್ತೀರ ಕೆಲವರು ಮೈಕ್ ಇಟ್ಕೊಂಡು ಒಬ್ರಿಗೊಬ್ರು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಅಥವಾ ಏನಾದರೂ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಅದನ್ನು ಪಾಡ್ಕಾಸ್ಟಿಂಗ್ ಅಂತಾರೆ. ಮತ್ತು ಸೇಲ್ಸ್ ಮಾಸ್ಟರಿ, ಒಂದು ಸೇಲ್ಸ್ ಹೇಗೆ ಮಾಡೋದು. ಇವಾಗ ನೀವು ಒಂದು ದೊಡ್ಡ ಲೆವೆಲಲ್ಲಿದ್ದೀರಾ, ಒಂದು ದೊಡ್ಡ ಪೊಸಿಷನಲ್ಲಿದ್ದೀರಾ, ನಿಮಗೊಂದು ಸೇಲ್ಸ್ ಮಾಡೋಕ್ಕೆ ಬರಬೇಕು, ನಿಮಗೆ ಗೊತ್ತು ಪ್ರತಿಯೊಂದು ಬಿಸ್ನೆಸ್ ನಡೆಯೋದೇ ಸೇಲ್ಸ್ ಮೇಲೆ. ಸೊ ಆ ಸೇಲ್ಸ್ ಮಾಸ್ಟರಿ, ಹಾಗೆ ಹೇಗೆ ಒಂದು ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗೋದು, ನಿಮ್ಮದೊಂದು ಪುಸ್ತಕ ಹೇಗೆ ಬರೆಯೋದು, ಹೇಗೆ ಬೆಸ್ಟ್ ರೀತಿಯಲ್ಲಿ ಬರೆಯೋದು, ಮತ್ತು ಅಡ್ವಾನ್ಸ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ಒಬ್ಬ ಇನ್ಫ್ಲೂಯೆನ್ಸರ್ ಹೇಗಾಗೋದು ಇನ್ಸ್ಟಾಗ್ರಾಮಲ್ಲಿ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅಡ್ವಾನ್ಸ್ಡ್ ಲೆವೆಲಲ್ಲಿ ನಿಮಗೆ ಈ ಕೋರ್ಸಲ್ಲಿ ಸಿಗುತ್ತೆ. ಕೊನೆಗೆ ಬಂದು ನಮ್ಮ ಫೈನಲ್ ಸೂಪರ್ ಸ್ಟಾರ್ ಅಂತ ಇದನ್ನು ಕರಿತೀವಿ ನಮ್ಮ ಬಿಸ್ ಗುರುಕುಲ್ ಕಮ್ಯುನಿಟಿಯಲ್ಲಿ. ಯಾಕೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಅದಕ್ಕೆ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಇದು ಬಂದುಬಿಟ್ಟು ಫೈನಾನ್ಸ್ ಮಾಸ್ಟರಿ ಅಂತ ಹೇಳಿ. ಈ ಫೈನಾನ್ಸ್ ಮಾಸ್ಟರಿಯಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ನಿಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಬಿಗಿನರ್ ಲೆವೆಲಲ್ಲೂ ಇದೆ, ಹಾಗೆ ನಮಗೆ ಅಲ್ಪ ಸ್ವಲ್ಪ ಗೊತ್ತು, ನನಗೆ ಎಲ್ಲ ಸ್ವಲ್ಪ ಜಾಸ್ತಿ ತಿಳ್ಕೊಬೇಕಂದ್ರೆ ನಿಮಗೆ ಇದನ್ನೇ ಅಡ್ವಾನ್ಸ್ಡ್ ಲೆವೆಲಲ್ಲೂ ಕೂಡ ನಿಮಗೆ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇವಾಗ ಎಲ್ರಿಗೂ ಸ್ಟಾಕ್ ಮಾರ್ಕೆಟಿಂಗ್ ಕಲಿಯೋಕ್ಕೆ ಇಷ್ಟ ಇರೋದಿಲ್ಲ, ಬಟ್ ಆದರೂ ತುಂಬ ಜನ ಈ ಸ್ಟಾಕ್ ಮಾರ್ಕೆಟಿಂಗ್ ಬಂಡಲ್ಗೆ ಹೋಗ್ತಾರೆ. ಯಾಕೆ ಅಂತ ನಾನು ಕೊನೆಗೆ ಹೇಳ್ತೀನಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಸೊ ನೀವು ಬಂದುಬಿಟ್ಟು ನಮ್ಮ ಬಿಸ್ ಗುರುಕುಲ್ನ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಕ್ವಾರಾ ಇಂಥ ಒಳ್ಳೊಳ್ಳೆ ವೆಬ್ಸೈಟ್ಸಲ್ಲಿ ನಮ್ಮ ಬಿಸ್ ಗುರುಕುಲ್ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಕೂಡ ಇದೆ. ಸೊ ನೀವು ಡೆಫಿನೆಟಾಗಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ನ್ಯೂಸು, ಲೇಟೆಸ್ಟ್ ನ್ಯೂಸು ಬಿಸ್ ಗುರುಕುಲ್ ಬಗ್ಗೆ ಪ್ರತಿಯೊಂದು ನಿಮಗೆ ಬಿಸ್ ಗುರುಕುಲಲ್ಲಿ ತಿಳ್ಕೊಳ್ಳೋವಂಥ ಅವಕಾಶ ಸಿಗುತ್ತೆ. ಸೊ ನಿಮ್ಮ ರಿಸರ್ಚ್ ನೀವು ಮಾಡಿ, ಯಾರೋ ಒಬ್ರು ಹೇಳಿದ್ರು ಅಂತ ಮಾಡೋಕ್ಕೆ ಹೋಗಬೇಡಿ. ನಾನು ಅಷ್ಟೇ ಇದನ್ನು ಮಾಡೋಕ್ಕೆ ಮುಂಚೆ ಪ್ರತಿಯೊಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡು ಅರ್ಥ ನಂತರ ಕೆಲಸ ಮಾಡಿದ್ದೀನಿ. ಇನ್ನು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಇಂಟರ್ಮೀಡಿಯೇಟ್ ಮಾಸ್ಟರ್ ಮೈಂಡ್ದು ಸರ್ಟಿಫಿಕೇಟ್. ಇದೇ ರೀತಿ ನಂದು ಒಂದು 3-4 ಸರ್ಟಿಫಿಕೇಟ್ಸ್ ಕೂಡ ಇದೆ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ನನ್ನ ಸರ್ಟಿಫಿಕೇಟ್ಸಲ್ಲಿ ನಾನು ಹೈಲೈಟ್ಸಲ್ಲಿ ಹಾಕಿದ್ದೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇನ್ನು ಇವಾಗ ಅಫಿಲಿಯೇಟ್ ಪ್ಯಾನಲ್, ನಾನು ಅವಾಗಲೇ ಹೇಳಿದಂಗೆ ಹೇಗೆ ಅಫಿಲಿಯೇಟ್ ವರ್ಕ್ ಆಗುತ್ತೆ ಅಂದರೆ, ಫಸ್ಟು ನೀವು ಎನ್ರೋಲ್ ಆಗ್ತೀರಾ ಮತ್ತು ನೀವು ಇಷ್ಟಪಟ್ಟಂಥ ಕೋರ್ಸಸ್ನ ನೀವು ಪ್ರಮೋಟ್ ಮಾಡ್ತೀರಾ. ನೀವು ಪ್ರಮೋಟ್ ಮಾಡಿದಾಗ ನಿಮ್ಮ ಥರನೇ ಬೇರೆಯವ್ರಿಗೆ ಅವಶ್ಯಕತೆ ಇದ್ದರೆ ಅವರು ಕೂಡ ಅದನ್ನು ತಗೊಳ್ತಾರೆ. ಸೊ ಅವ್ರು ಎನ್ರೋಲ್ ಆದಮೇಲೆ ನೀವು ಅವ್ರ ಕಡೆಯಿಂದ ಕಮಿಷನ್ ಅನ್ನೋದನ್ನು ಅರ್ನ್ ಮಾಡ್ತೀರಾ. ಸೊ ಇದು ಎಕ್ಸಾಕ್ಟಾಗಿ ಹೇಗೆ ಕೆಲಸ ಆಗುತ್ತೆ ಅಂದರೆ, ನೀವು ಆನ್ಲೈನ್ ಪ್ರಾಸ್ಪೆಕ್ಟಿಂಗ್ ಅಂತ ಹೇಳ್ತಾರೆ. ಅಂದರೆ ನೀವು ಆನ್ಲೈನ್ ನಿಮ್ಮ ಯೂಸರ್ ಎಕ್ಸ್ಪೀರಿಯನ್ಸ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಯಾವುದಾದ್ರೂ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ತೀರಾ. ಅಲ್ಲಿಂದ ನಿಮಗೆ ಬರುವಂಥ ಆಡಿಯನ್ಸ್ ಅವರಿಗೆ ಅವಶ್ಯಕತೆ ಇದ್ದಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರು ಲೀಡ್ ಆಗ್ತಾರೆ. ಅದು ಲೀಡ್ ಜನ್ರೇಷನ್ ಆಗುತ್ತೆ. ಅವರಿಗೆ ನಾನು ಇವಾಗ ನಿಮಗೆ ಕಳಿಸಿರೋ ಥರ ಒಂದು ಪ್ರೆಸೆಂಟೇಷನ್ ಕಳಿಸಿದಾಗ ಅವ್ರಿಗೆ ಇಷ್ಟ ಆದಲ್ಲಿ ಅವರು ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾರೆ. ನೀವು ಅವರಿಗೆ ಏನಾದರೂ ಡೌಟ್ಸು, ಸಮಸ್ಯೆಗಳಿದ್ರೆ ಅದನ್ನು ಸಾಲ್ವ್ ಮಾಡಿ ಮಾತಾಡಿ ಆಮೇಲೆ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ. ಅಷ್ಟೇ, 3 ಸಿಂಪಲ್ ಸ್ಟೆಪ್ಸ್ ಅಷ್ಟೇ. ಅದಾದಮೇಲೆ ನಿಮಗೆ ಕಮಿಷನ್ ಸ್ಟ್ರಕ್ಚರ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಕಮಿಷನ್ ಸ್ಟ್ರಕ್ಚರ್ ಬಂದುಬಿಟ್ಟು ನಿಮಗೆ ಯಾವ ಬಂಡಲ್ಗೆ ಎಷ್ಟು ಕಮಿಷನ್ ಬರುತ್ತೆ, ಯಾವ ಬಂಡಲ್ ತೊಗೊಂಡ್ರೆ ಯಾವುದಕ್ಕೆ ಎಷ್ಟು ಕಮಿಷನ್ ಬರುತ್ತೆ ಅನ್ನೋದು ಒಂದು ನೀಟಾಗಿ ಒಂದು ಟೇಬಲ್ನ ನಾನು ಅರೇಂಜ್ ಮಾಡಿದ್ದೀನಿ. ಇದು ನಿಮಗೆ ಯಾರೂ ಟೇಬಲ್ ಕೊಡೋದಿಲ್ಲ, ಬಟ್ ನಾನು ಕೊಟ್ಟಿದ್ದೀನಿ. ಬಿಕಾಸ್ ಒಂದು ಕ್ಲಾರಿಟಿ ಇರಬೇಕಲ್ಲ, ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಮಗೆ ಕ್ಲಾರಿಟಿ ಡೆಫಿನೆಟಾಗಿ ಇರಬೇಕು. ಅದಕ್ಕೆ ಇನ್ನು ಈ ಬಿಸ್ ಗುರುಕುಲಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂದರೆ, ನಿಮಗೆ ಬರೀ ಕೋರ್ಸಸ್, ರೆಕಾರ್ಡೆಡ್ ಕೋರ್ಸಸ್ ಅಲ್ದಿರ ನಿಮಗೆ 4 ಲೈವ್ ಟ್ರೈನಿಂಗ್ಸ್, ಅಂದರೆ ಫೇಸ್ ಟು ಫೇಸ್ ವಿಡಿಯೋ ಕಾಲ್ ಮುಖಾಂತರ ನಿಮಗೆ ವಾರಕ್ಕೆ 4 ಟ್ರೈನಿಂಗ್ ಸಿಗುತ್ತೆ. ಇವಾಗ ಆಲ್ರೆಡಿ ಬಿಸ್ ಗುರುಕುಲಲ್ಲಿ ಸಾಧನೆ ಮಾಡಿರೋರು, ಆಲ್ರೆಡಿ ಫ್ರೀಲಾನ್ಸಿಂಗ್ನ ಕ್ರ್ಯಾಕ್ ಮಾಡಿರೋರು, ಅಥವಾ ಆಲ್ರೆಡಿ ಬಿಸ್ ಗುರುಕುಲಲ್ಲಿ ತುಂಬ ಚೆನ್ನಾಗಿ ಇನ್ಕಮ್ ಕ್ರಿಯೇಟ್ ಮಾಡಿ ಲೈಫಲ್ಲಿ ಸೆಟ್ಲ್ ಆಗಿರೋರು, ಅವರು ಅದನ್ನು ಹೇಗೆ ಮಾಡಿದ್ರು ಅದನ್ನ ಕೋಡ್ನ ಕೊಡ್ತಾರೆ. ಇನ್ನೊಂದು ತಿಳ್ಕೊಳ್ಳಿ, ಇದು ಲಕ್ಕು ಗಿಕ್ಕು ಏನೂ ಇಲ್ಲ, ಪ್ಯೂರ್ ಮ್ಯಾಥ್ಸ್ ಒಂದು ಫಾರ್ಮುಲಾ. ಈ ಫಾರ್ಮುಲಾನ ನೀವು ನೀಟಾಗಿ ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ಸೊಲ್ಯೂಷನ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋ ಸೊಲ್ಯೂಷನ್ ಸಿಗುತ್ತೆ. ಸೊ ಇದರಲ್ಲಿ ಮ್ಯಾಜಿಕ್ ಗೀಜಿಕ್ ಏನೂ ಇಲ್ಲ, ಪ್ಯೂರ್ ಫಾರ್ಮುಲಾ, ಪ್ಯೂರ್ ಹಾರ್ಡ್ ವರ್ಕ್.
ಮತ್ತು ಇನ್ನೂ ಏನು ಸಿಗುತ್ತೆ ನಿಮಗೆ, ಲೈಫ್ ಟೈಮ್ ಆಕ್ಸಸ್ ಸಿಗುತ್ತೆ. ಇಲ್ಲಿ ಬರೋ ಕೋರ್ಸಸ್ ಎಲ್ಲ ಬಂದುಬಿಟ್ಟು ನಿಮಗೆ ಲೈಫ್ ಟೈಮ್ ನೆಕ್ಸ್ಟ್ 10 ಇಯರ್ಸ್ 20 ಇಯರ್ಸ್ ಆಗೋವರೆಗೂ ನೀವು ಕೋರ್ಸಸ್ನ ಓದ್ಬೋದು. ಇನ್ನೊಂದು ಈ ಬೆಳೀತಾ ಇರುವಂಥ ಈ ಡಿಜಿಟಲ್ ವರ್ಲ್ಡಲ್ಲಿ ಇವಾಗಿರೋ ಥರ ಇನ್ನೊಂದು ದಿನ ಇರೋದಿಲ್ಲ. ಸೊ ಅವರು ಪ್ರತಿ ಕೋರ್ಸಸ್ನ ಟೈಮ್ಗೆ ಅಪ್ಡೇಟ್ ಕೂಡ ಮಾಡ್ತಾರೆ. ಆಮೇಲೆ ನಿಮಗೆ ನನ್ನ ಪರ್ಸ್ನಲ್ ಮೆಂಟರ್ಶಿಪ್ ಸಿಗುತ್ತೆ. ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನಗೆ ಬಂದಂಥ ಪ್ರಾಬ್ಲಮ್ಸ್ ಏನು, ನಿಮಗೆ ಬರುವಂಥ ಪ್ರಾಬ್ಲಮ್ಸ್ ಏನು, ಅದಕ್ಕೆ ಏನು ಸೊಲ್ಯೂಷನ್ ಮಾಡಿದ್ರೆ ನಮಗೆ ಬೆಟರ್ಮೆಂಟ್ ಆಗುತ್ತೆ, ಹೇಗೆ ನೀವು ಬೇಗನ ಗ್ರೋತ್ನ ಪಡಿಬೋದು ಅನ್ನೋದು. ಮತ್ತು ಇಲ್ಲಿ ಆ್ಯಕ್ಚುಲಿ ಪ್ರೂವನ್ ಸ್ಟ್ರಾಟಜೀಸ್ ಟು ಮೇಕ್ 15 to 2 lakh ಅಂತ ಇದೆ. ಫಸ್ಟ್ ಮಂತಲ್ಲೇ ನೀವು 2 ಲಕ್ಷವರೆಗೂ ಮಾಡೋಕ್ಕಾಗಲ್ಲ. ಇದೇನು ಡಬಲ್ ಮನಿ ಅನ್ನೋ ಸ್ಕೀಮ್ ಏನೂ ಅಲ್ಲ. ಸೊ ಇದು ಪ್ರಾಕ್ಟಿಕಲ್ ಆಗಿ ವರ್ಕ್. ಹೌದು, ಕಷ್ಟಪಟ್ಟು ಶ್ರದ್ಧತೆಯಿಂದ ಮಾಡಿದ್ರೆ 15,000ವರೆಗೂ ಅಚೀವ್ ಮಾಡ್ಬೋದು. ಹಾಗೆ ಮಂತ್ಗಳು ಹೋಗ್ತಾ ಹೋಗ್ತಾ ನೀವು 2 ಲ್ಯಾಕ್ವರೆಗೂ ಕೂಡ ರೀಚ್ ಆಗುವಂಥ ಪಾಸಿಬಿಲಿಟೀಸ್ ತುಂಬಾ ಜಾಸ್ತಿ ಇದೆ. ಮತ್ತು ನಿಮಗೆ ಫ್ರೀಯಾಗಿ ನನ್ನ ಪ್ರತಿಯೊಂದು ಕಮ್ಯುನಿಟಿ ಗ್ರೂಪಲ್ಲಿ ಆ್ಯಡ್ ಮಾಡಿಸ್ಕೊಳ್ತೀನಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಏನು ಬೇಕು, ನಿಮಗೆ ಯೂಸರ್ ಟೂಲ್ಸ್ ಏನು ಬೇಕು, ಇವಾಗ ಒಂದು ಯೂಸರ್ ಎಂಡಿಂದ ಏನು ಪ್ರಾಬ್ಲಮ್ ಬರ್ಬೋದು, ಅದಕ್ಕೆ ಏನು ಸೊಲ್ಯೂಷನ್ ಬೇಕು, ಪ್ರತಿಯೊಂದು ನಾನು ನಿಮಗೆ ಕೊಡ್ತೀನಿ. ಮತ್ತು ಬಿಸ್ಗುರುಕುಲಿಂದ, ಇದು ನನ್ನ ಕಡೆಯಿಂದಲ್ಲ, ಇದು ಬಿಸ್ಗುರುಕುಲಿಂದ, ಅದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್. ಇದು ಬಂದ್ಬಿಟ್ಟು ಕೆಲವು ಟಾರ್ಗೆಟ್ಸ್ಗಳನ್ನ ನಮಗೆ ಕೊಡ್ತಾರೆ. ಅದು ಬಂದ್ಬಿಟ್ಟು ನಾವೇ ದುಡಿಯೋದು, ನಾವು ದುಡ್ದು ಯಾರು ಕೊಡೋಂಗಿಲ್ಲ. ನಾವೇ ದುಡಿದು ಒಂದು ಟಾರ್ಗೆಟ್ಸ್ನ ಅಚೀವ್ ಮಾಡಿದಾಗ ನಮಗೆ ಕಂಪನಿಯವರು ಫ್ರೀಯಾಗಿ ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ಸ್ಪಾನ್ಸರ್ ಆಗಿ ಕಂಪ್ಲೀಟಾಗಿ ಅವರೇ ದುಡ್ಡು ಹಾಕಿ ನಮಗೆ ಟ್ರಿಪ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಥರ ಟ್ರಿಪ್ಸ್ನ ತುಂಬ ಜನ ಅಚೀವ್ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ನ ಇನ್ನೊಂದ್ಸಲ ಹೋಗಿ ಚೆಕ್ ಮಾಡಿ, ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಮತ್ತು ನೀವು ಇಲ್ಲಿ ಕಂಪ್ಲೀಟ್ ಮಾಡುವಂಥ ಪ್ರತಿಯೊಂದು ಕೋರ್ಸ್ಗೂ ಕಂಪ್ಲೀಟ್ ಮಾಡೋ ಕೋರ್ಸ್ಗೆ ಎಲ್ಲ ಟೆಸ್ಟ್ ಇರುತ್ತೆ ಮತ್ತು ಸರ್ಟಿಫಿಕೇಟ್ಸ್ ಕೂಡ ಇರುತ್ತೆ. ಆಮೇಲೆ ನಿಮಗೆ ಪ್ರತಿಯೊಂದು ಕೋರ್ಸ್ ಮೇಲೆ ನೀವು ತಗೊಳ್ಳೋ ಪ್ರತಿಯೊಂದು ಬಂಡಲ್ ಮೇಲೆ 30% ಇನ್ಸ್ಟೆಂಟ್ ಡಿಸ್ಕೌಂಟ್ ಇರುತ್ತೆ ನನ್ನ ಮುಖಾಂತರ ನೀವು ಲಾಗಿನ್ ಆದರೆ. ಸೊ ನಾನು ಹೇಳಿದೆ ನಮ್ಮ ಫೈನಾನ್ಸ್ ಮಾಸ್ಟರಿ ದ ಕಿಂಗ್ ಅಂತ, ಇದ್ರ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಲೆಟ್ ಮಿ ಟೆಲ್ ಯು, ಫೈನಾನ್ಸ್ ಮಾಸ್ಟರ್ದ ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು 19,999. ಏನಪ್ಪ ಇವಳು ಇವಾಗಲೇ ಪಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ ಅಂತ ಅಂದ್ಕೊಂಬೇಡಿ. ಇದು ನಮ್ಮ 20,000 ಬಂದುಬಿಟ್ಟು ಬಿಸ್ಗುರುಕುಲ್ ಪ್ರೈಸ್. ಬಟ್ ನೀವು ನನ್ನ ಪ್ರೊಮೋ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಜಸ್ಟ್ 14,999ಗೆ ಸಿಗುತ್ತೆ. ಇವಾಗ ಇದು ಯಾಕಪ್ಪ ಕಿಂಗ್ ಅಂತ ಹೇಳಿದ್ರೆ, ನೀವು ಒಂದ್ಸಲ ನನ್ನ ಕಮಿಷನ್ ಬೋರ್ಡ್ಗೆ ಇನ್ನೊಂದ್ಸಲ ಹೋಗಿ ಕಮಿಷನ್ ಸ್ಟ್ರಕ್ಚರ್ ನಾನು ಟೇಬಲ್ ಹಾಕಿದ್ನಲ್ಲ, ಅದಕ್ಕೆ ಕೊನೆಗೆ ನಾನು 10,000 ಅನ್ನೋದೊಂದು ಹೈಲೈಟ್ ಮಾಡಿದ್ದೀನಿ. ಎಸ್, ತುಂಬ ಜನ ಬಹಳ ಲೆವೆಲಲ್ಲಿ ಗ್ರೋ ಆಗ್ತಿರೋದೆ ಈ ಫೈನಾನ್ಸ್ ಮಾಸ್ಟರಿಂದ. ಟ್ರೇಡಿಂಗ್ ಮಾಡೋಕ್ಕೆ ಇಷ್ಟ ಇದ್ದಿರೋರು ಕೂಡ ಇದನ್ನು ಯಾಕೆ ತೊಗೊಳ್ತಾರೆ ಅಂದರೆ, ದ ಮೇನ್ ರೀಸನ್ ಇಸ್ ಇದ್ರದ್ದು ಸೇಲ್ ಕಮಿಷನ್ ಬಂದ್ಬಿಟ್ಟು ನಮಗೆ 10,000 rupees ಸಿಗುತ್ತೆ. ಎಸ್, ದಟ್ ಈಸ್ ಅದು 70% ಇಡೀ ಕೋರ್ಸ್ನ ವ್ಯಾಲ್ಯೂ ಏನಿದೆ ಅದರ 70% ನಮಗೆ ಕಮಿಷನ್ ಸಿಗುತ್ತೆ. ಇದು ಆ್ಯಕ್ಚುಲಿ ವೆರಿ ಮಚ್ ಇಂಟ್ರೆಸ್ಟಿಂಗ್. ತುಂಬ ಚೆನ್ನಾಗಿ ಗ್ರೋ ಆಗ್ತಿರೋದು ಇದರಿಂದನೇ. ನಿಮಗೆ ಡೌಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ನಿಮಗೆ ಡೈಲಿ ಫೀಡಲ್ಲಿ ಈ ಥರ ಸಾಧನೆ ಮಾಡ್ತಿರೋರು ಸಿಗ್ತಾನೆ ಇರ್ತಾರೆ, ನಾನು ಹೇಳೋ ಅವಶ್ಯಕತೆನೇ ಇರೋದಿಲ್ಲ. ಇನ್ನು ಬೆನಿಫಿಟ್ಸ್ನ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸು, ಸರ್ಟಿಫಿಕೇಟ್ಸು ಇದೆಲ್ಲ ಆಲ್ರೆಡಿ ಮೆನ್ಷನ್ ಆಗಿದೆ. ಸೊ ನಿಮಗೆ 30-70%ವರೆಗೂ ಕಮಿಷನ್ಸ್ ಇದರಲ್ಲಿ ಸಿಗುತ್ತೆ. ಮತ್ತು ಎಕ್ಸ್ಟ್ರಾ ಕಾರ್ ಫಂಡ್ಸು ಅದೆಲ್ಲ ಇದೆ. ಸೊ ನೀವು ಫಸ್ಟ್ ಲಾಗಿನ್ ಆಗಿ ಕೆಲವು ಪುಟ್ಟ ಹೆಜ್ಜೆಗಳು ತೊಗೊಳ್ಳಿ, ಅದೆಲ್ಲ ಇನ್ನೂ ಡೀಪ್ ಹೋದಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಅವೆಲ್ಲ ಬರೋದಿಲ್ಲ, ಇರೋದನ್ನು ಹೇಳಬೇಕು. ಇನ್ನು ನೀವು 2 to 3 hours ಇದೆ ಡೈಲಿ, ನಾನು ಮಾಡಬಹುದು 2 to 3 hours ಆರಾಮಾಗಿ ಕೊಡ್ತೀನಿ ಅನ್ನೋರು ದಯವಿಟ್ಟು ಮಾಡಿ. ಇನ್ನು ಕೆಲವು ಇನ್ಕಮ್ ಪ್ರೂಫ್ಸ್ಗಳನ್ನ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದು ಬಂದುಬಿಟ್ಟು ಹೌಸ್ ವೈಫ್ಸು. ಇದು ನಾನು ಜಾಗ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಜಸ್ಟ್ 3 ಪೋಸ್ಟ್ ಹಾಕಿದ್ದೀನಿ. ನಮ್ಮ ಫೇಸ್ಬುಕ್ ಪ್ರೈವೇಟ್ ಗ್ರೂಪ್ ಏನಿದೆ, ಬರೀ ಕಮ್ಯುನಿಟಿಯಲ್ಲಿರೋ ಗ್ರೂಪಲ್ಲಿ ಹಲವಾರು ಅಂದರೆ ಜಾಸ್ತಿ ಜನ ಇರೋದೇ ಹೌಸ್ ವೈಫ್ಸು. ಸೊ ಹೌಸ್ ವೈಫ್ಸ್ಗಳೆಲ್ಲ ಈ ಥರ ಅವ್ರ ಫ್ರೀ ಟೈಮಲ್ಲಿ 2 to 3 hours ಬಹಳಷ್ಟು ಇನ್ಕಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬೇಕಾದರೆ ಪಾಸ್ ಮಾಡಿ ಝೂಮ್ ಮಾಡಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ವರ್ಕಿಂಗ್ ಪ್ರೊಫೆಷ್ನಲ್ಸ್, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಯಾರೇ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇರಲಿ, ಅವ್ರು ಕೂಡ ಒಂದು ಸೆಕೆಂಡ್ ಇನ್ಕಮ್ ಬರಲಿ ಅಂತ ಪಡ್ತಾರೆ. ಸೊ ಒಂದು BPO ಅಲ್ಲಿ ಕೆಲಸ ಮಾಡ್ತಿರೋರು ಆಗ್ಬೋದು, ಯಾರಾದರೂ ಇರಬಹುದು. ಸೊ ಅವರು ಅವ್ರ ಫ್ರೀ ಟೈಮಲ್ಲಿ ಈ ಥರ ಒಂದು ಇನ್ಕಮ್ ಕೂಡ ಅವರು ಅರ್ನ್ ಮಾಡ್ತಾ ಇದ್ದಾರೆ. ಇನ್ನು ಒಂದು ಸ್ಟೂಡೆಂಟ್ಸ್ಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ಗೆ ಯಾಕಂದರೆ ಟೈಮ್ ಇರುತ್ತೆ, ಕಾಸಿರೋದಿಲ್ಲ, ಎನರ್ಜಿ ಇರುತ್ತೆ. ಸೊ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ದಿಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಟು ಸ್ಟಾರ್ಟ್. ಇದು ನಿಮಗೆ ತುಂಬ ಒಳ್ಳೆಯ ಒಂದು ಆಪರ್ಚುನಿಟಿ ಕೊಡುತ್ತೆ. ಸೊ ನಮಗೆ ಈ ಕೆಲಸ ಮಾಡೋದಕ್ಕೆ ಏನಪ್ಪ ಬೇಕು ಅಂದರೆ, ನಿಮಗೊಂದು ಸ್ಮಾರ್ಟ್ಫೋನ್ ಬೇಕು, ಒಂದು ಇಂಟರ್ನೆಟ್ ಕನೆಕ್ಷನ್ ಬೇಕು, ಮತ್ತು
ನಾನು ಏನೋ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಸೀರಿಯಸ್ನೆಸ್ ಇರಬೇಕು. ದಯವಿಟ್ಟು ನೀವು ಲೇಸಿ ಆಗಿರೋರು ಅಥವಾ ಸೋಂಬೇರಿ ಆಗಿದ್ರೆ ದಯವಿಟ್ಟು ಇವಾಗಲೇ ಈ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ಬಿಡಿ. ನನಗೇನು ಬೇಜಾರಿಲ್ಲ, ಯಾಕಂದರೆ ನೀವು ಆ ಥರ ಆ್ಯಟಿಟ್ಯೂಡ್ ಇದ್ದರೆ ಇದರಲ್ಲಿ ಏನು ಪ್ರೂವ್ ಮಾಡೋಕ್ಕಾಗಲ್ಲ. ಬಟ್ ತುಂಬ ಜನ ಇಷ್ಟುವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಸೀರಿಯಸ್ನೆಸ್ ಇದರಲ್ಲಿ ಆಲ್ರೆಡಿ ಗೊತ್ತಾಗ್ತಾ ಇದೆ. ಸೊ ಐ ಆಮ್ ಶ್ಯೂರ್ ನೀವು ಆ ಥರದವರಲ್ಲ. ಸೊ ಇನ್ನು ಡೈಲಿ 2 to 3 hours ಇದರಲ್ಲಿ ನಿಮಗೆ ಟೈಮ್ ಕೊಡೋಕ್ಕಾದರೆ ದಟ್ ಈಸ್ ಆಲ್ ವಿ ನೀಡ್. ಅಷ್ಟೇ ಸಾಕು, ಆರಾಮಾಗಿ ನೀವು ಇದರಲ್ಲಿ ಕೆಲಸ ಮಾಡ್ಬೋದು. ಸೊ ಒಂದು ಮೈಂಡ್ ಸೆಟ್ ನಿಮ್ಗೆ ಇರಲೇಬೇಕು. ನಾನು ಬೆಳಿಬೇಕು, ನಾನು ಕಲಿಬೇಕು, ನಾನು ದುಡಿಬೇಕು, ಮತ್ತೊಂದು ಸೀರಿಯಸ್ನೆಸ್ಸು, ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮದ್ರಲ್ಲಿದ್ದರೆ ಇದನ್ನು ಆರಾಮಾಗಿ ಮಾಡ್ಬೋದು. ನಾನು ಅದಾಗಲ್ಲ ಇದಾಗಲ್ಲ ಅಂತ ನಿಮಗೆ ನೀವು ಕಾರಣ ಕೊಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕೆಲಸಕ್ಕೆ ನಾವೇ ಜವಾಬ್ದಾರಿಯಿಂದ ಮಾಡಬೇಕು. ಸೊ ಇನ್ನು ಕೆಲವು ಕ್ವೆಶನ್ಸ್ ಬಿಸ್ ಗುರುಕುಲಲ್ಲಿ ಬಹಳಷ್ಟು ಸಲ ಕೇಳೋದೇನೆಂದರೆ, ಬಿಸ್ ಗುರುಕುಲ ನಾನು ಹೇಗೆ ಸ್ಟಾರ್ಟ್ ಮಾಡಲಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನ. ಸೊ ಡೆಫಿನೆಟಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ನೀವು ಒಂದು ಕೋರ್ಸ್ನ ಖರೀದಿ ಮಾಡ್ತಾ ಇದ್ದೀರಾ. ಸೊ ಇನ್ನು ನಿಮಗೆ ಡೀಟೇಲಾಗಿ ಏನಾದರೂ ಕ್ವೆರಿ ಇದ್ದರೆ ನನಗೆ ಡೆಫಿನೆಟಾಗಿ ನನ್ನ ವಾಟ್ಸಪ್ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ. ನಾನು ನಿಮ್ಮ ಪ್ರತಿಯೊಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ. ಮತ್ತು ಕಾಲ್ ಮಾಡೋರಿದ್ದರೆ ದಯವಿಟ್ಟು ನನ್ನ ಕಾಲ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನನ್ನ ಫ್ರೀ ಟೈಮಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಫ್ರೀ ಟೈಮ್ ನಿಮ್ಮ ಫ್ರೀ ಟೈಮಲ್ಲಿ ಮಾತಾಡುವಾಗ ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ನಾನು ಸಾಲ್ವ್ ಮಾಡಿಕೊಡ್ತೀನಿ. ಸೊ ನನ್ನ ಹತ್ರ ಕಾಸಿಲ್ಲ ಅನ್ನೋರು, ನನ್ನ ತಂದೆ ತಾಯಿ ಬಿಡೋದಿಲ್ಲ ಅಥವಾ ನನ್ನ ಗಂಡ ನನ್ನನ್ನು ಬಿಡೋದಿಲ್ಲ ಕೆಲಸ ಮಾಡೋದಕ್ಕೆ ಅನ್ನೋರು, ಏನೇ ಇರಲಿ ನಿಮ್ಮ ಡೌಟ್ಸು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಸ್ಟಡೀಸ್ ಜೊತೆಗೆ ಇದನ್ನು ಮಾಡ್ಬೋದಾ ಅಂತ ತುಂಬ ಜನ ಡೌಟ್ ಇರುತ್ತೆ. ಖಂಡಿತವಾಗ್ಲೂ ಮಾಡ್ಬೋದು. ನಮ್ಮರಲ್ಲಿ ತುಂಬ ಫಾಸ್ಟ್ ಕಡಿಮೆ ಟೈಮಲ್ಲಿ ಗ್ರೋ ಆಗೋದೇ ಸ್ಟೂಡೆಂಟ್ಸು. ಜಾಸ್ತಿ ಜನ ಹೌಸ್ ವೈಫ್ಸ್ ಇದ್ದರೂ ಕಡಿಮೆ ಟೈಮಲ್ಲಿ ಗ್ರೋ ಆಗೋದೇ ಸ್ಟೂಡೆಂಟ್ಸು. ಬಹಳ ಅಚೀವ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಅವರನ್ನು ನೋಡಿ ನಮಗೆ ನಮ್ಮ ಟೈಮಲ್ಲಿ ಈ ಥರ ಒಂದು ಆಪರ್ಚುನಿಟಿ ನಮ್ಗೆ ಸಿಗಲಿಲ್ವೇ ಅಂತ ಬೇಜಾರಾಗುತ್ತೆ. ಸೊ ವಿಲ್ ಐ ಬಿ ಏಬಲ್ ಟು ಅರ್ನ್ ಫ್ರಮ್ ದಿಸ್ ಪ್ಲ್ಯಾಟ್ಫಾರ್ಮ್? ಈ ಪ್ಲ್ಯಾಟ್ಫಾರ್ಮಿಂದ ನಿಜವಾಗ್ಲೂ ದುಡ್ಡು ಮಾಡ್ಬೋದಾ? ಇಸ್ ಇಟ್ ಪಾಸಿಬಲ್ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಇದೆಲ್ಲ ಸುಳ್ಳೇನೋ ಅಂತ. ಡೆಫಿನೆಟಾಗಿ ಇಲ್ಲ, ತುಂಬ ಜನ ಆಲ್ರೆಡಿ ಮಾಡ್ತಾ ಇದ್ದಾರೆ. ನಿಮ್ಗೆ ಬೇಕಾದರೆ ನಾನು ಇನ್ನೊಂದು ಸಲ ಪ್ರೂಫ್ ಕಳಿಸ್ಕೊಡ್ತೀನಿ. ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರಬೇಕಾ, 24 ಗಂಟೆ ಇರಬೇಕಾ, ನನ್ನ ಮುಖ ತೋರಿಸ್ಬೇಕಾ ಅಂತಿರೋರು ಫೇಸ್ಲೆಸ್ ಇನ್ಸ್ಟಾಗ್ರಾಮ್ ಕೂಡ ನಡೀತಾ ಇದೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ 1-on-1 ಗೈಡ್ ಕೂಡ ಮಾಡ್ತೀನಿ. ಬಹಳಷ್ಟು ಸಾಕಷ್ಟು ಟ್ರೈನಿಂಗ್ ಕೂಡ ಇದೆ ನಮ್ಮದ್ರಲ್ಲಿ. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಕ್ವೆಶನ್ ಎಲ್ರಿಗೂ ಬರೋದು, ಯಾವ ಕೋರ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನನ್ನ ಸಜೆಷನ್ ಕೇಳಿದ್ರೆ ನಾನು ಮಾಡಿರೋದು ಫೈನಾನ್ಸ್ ಮಾಸ್ಟರಿಂದನೇ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಫೈನಾನ್ಸ್ ಮಾಸ್ಟರಿನಿ. ಬಟ್ ಯಟ್ ನೀವೇನಾದರೂ ನೆಗೋಷಿಯೇಟ್ ಮಾಡಬೇಕಂದ್ರೆ ಡೆಫಿನೆಟಾಗಿ ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಇನ್ನು ಎನ್ರೋಲ್ಮೆಂಟ್ ಪ್ರಾಸೆಸ್ ಏನಪ್ಪ ಅಂದರೆ, ನನಗೆ ನೀವು ಆಲ್ರೆಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಾನು ನಿಮಗೆ ನಾನು ರೆಡಿ ಇದ್ದೀನಿ ಅಂತ ಕಳಿಸಿ, ಸ್ಕಿಲ್ಸ್ ಅಂತ ಕಳಿಸಿ, ಆರ್ ಸ್ಟಾರ್ಟ್ ಅಂತ ಕಳಿಸಿ, ನಾನು ನಿಮಗೆ ಒಂದು ಲಿಂಕ್ನ ಕಳಿಸ್ಕೊಡ್ತೀನಿ, ಎನ್ರೋಲ್ಮೆಂಟ್ ಲಿಂಕ್ನ ಕಳಿಸ್ಕೊಡ್ತೀನಿ. ಜಸ್ಟ್ ಅದರಲ್ಲಿ ಲಿಂಕ್ ಮಾಡಿ ಆನ್ಲೈನ್ ಪರ್ಚೇಸ್ ಮಾಡ್ತಾರ ಮಾಡಿ ನನ್ನ ಅಕೌಂಟಿಗೆ ಇನ್ನೊಂದು ಯಾರೇ ಅಕೌಂಟಿಗೆ ನೀವು ದಯವಿಟ್ಟು ಕಾಸು ಕಳ್ಸೋಕ್ಕೆ ಹೋಗಬೇಡಿ. ಇದು ಬಂದುಬಿಟ್ಟು ಡೈರೆಕ್ಟ್ ಆನ್ಲೈನ್ ಪರ್ಚೇಸ್ ಆಗುತ್ತೆ. ಡೈರೆಕ್ಟ್ ಅಮೌಂಟ್ ಬಂದುಬಿಟ್ಟು ಬಿಸ್ ಗುರುಕುಲ್ ಅಕೌಂಟ್ಗೆ ಹೋಗುತ್ತೆ, ನನ್ನ ಪರ್ಸ್ನಲ್ ಅಕೌಂಟಿಗೆ ಖಂಡಿತ ಬರೋದಿಲ್ಲ. ಸೊ ಆ ಲಿಂಕ್ ಮುಖಾಂತರ ಅವ್ರಿಗೆ ಪೇ ಮಾಡಿ ಆಮೇಲೆ ನೀವು ಎನ್ರೋಲ್ ಆಗ್ತೀರ. ಒಂದ್ಸಲ ಯಾವ ಬಂಡಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇ ಮಾಡಿ ಎನ್ರೋಲ್ ಆದಮೇಲೆ ಒಂದು ಟ್ರೈನಿಂಗ್ ನಿಮಗೆ ಕಂಪ್ನಿ ಕೊಡುತ್ತೆ. ಆ ಟ್ರೈನಿಂಗ್ ಮಾಡಿದ್ಮೇಲೆ ನೀವು 100% ಇನ್ಕಮ್ನ ಜನ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಲ್ಲಕ್ಕಿಂತ ಮುಖ್ಯ ನಿಮಗೆ 1-on-1 ಗೈಡೆನ್ಸ್ನ ನಾನು ನಿಮಗೆ ಖಂಡಿತ ಕೊಡ್ತೀನಿ. ಯಾಕಂದರೆ ನಿಮ್ಮ ಗ್ರೋತ್ ನನ್ನ ಗ್ರೋತ್ ಥರನೇ. ಇವಾಗ ನನ್ನಲ್ಲಿ ಎನ್ರೋಲ್ ಆಗಿದ್ರೆ ಅಂದರೆ ನಾನು ಫೇಸ್ ಆಗುವಂಥ ಪ್ರತಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗೆ ನಿಮಗೆ ಸೊಲ್ಯೂಷನ್ ಖಂಡಿತ ಮಾಡಿಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಪ್ರೆಸೆಂಟೇಷನ್ ನೋಡಿದವ್ರಿಗೆ, ನೀವು ಇಲ್ಲಿವರೆಗೂ ಪ್ರೆಸೆಂಟೇಷನ್ ನೋಡಿರೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ನೀವು ಲೈಫಲ್ಲಿ ಎಷ್ಟು ಸೀರಿಯಸ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಇನ್ಯಾಕೆ ತಡ, ಬೇಗ ಸ್ಟಾರ್ಟ್ ಮಾಡಿ, ಬೇಗ ಇನ್ಕಮ್ ಮಾಡಿ, ಬೇಗ ಗ್ರೋ ಆಗೋಣ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ಸ್.